ಎನ್ಐಎ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಶಂಕಿತ ಉಗ್ರರನ್ನ ತಮ್ಮ ವಶಕ್ಕೆ ಪಡೆದುಕೊಂಡ್ರು. ಇದೀಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಉಗ್ರರು ಏನಿದ್ರು ಅವರ ಬಂಧನ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಶಂಕಿತರ ಬಂಧನಕ್ಕೆ ಕಾರಣವಾದ ಅಂಶವಾದ್ರೂ ಏನು? ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್. ಬೆಂಗಳೂರಿನಲ್ಲಿ ನಡೆದಂತಹ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಂತಹ ಶಂಕಿತರನ್ನ ಹೆಚ್ಚಿಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದೀಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಐಸಿಸ್ ಟಾಪ್ ಲೀಡರ್ ಆಗಿದ್ದಂತೆ ಮತೀನ್ ತಾಹಾ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಕಾಲೇಜ್ನಲ್ಲಿ ಓದುವಾಗಲೇ ಐಸಿಸ್ ಜೊತೆ ಸಂಪರ್ಕನ ಹೊಂದಿದ್ರು. ವ್ಯಾಪಾರ ಮಾಡುವಾಗಲೇ ಅಲ್ ಹಿಂದ್ ಟ್ರಸ್ಟ್ ಸದಸ್ಯನಾಗಿ ಮುಸ್ಲಿಂ ಯುವಕರ ಮನಃಪರಿವರ್ತನೆ ಕೂಡ ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಉಗ್ರ ಚಟುವಟಿಕೆಯಲ್ಲಿ ತೊಡಗಿಸುವುದಕ್ಕೆ ಅಲ್ಲಿಂದನೇ ಐಸಿಸ್ ಉಗ್ರರ ನಂಟನ್ನ ಹೊಂದಿದ್ರು. ಕಾಲೇಜಿನಲ್ಲಿ ಓದುವಂತಹ ಸಂದರ್ಭದಲ್ಲೇ ಐಸಿಸ್ ಜೊತೆ ನಂಟನ್ನ ಹೊಂದಿರೋದು ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ. ವ್ಯಾಪಾರ ಮಾಡುವಾಗಲೇ ಅಲ್ ಹಿಂದ್ ಟ್ರಸ್ಟ್ ಸದಸ್ಯನಾಗಿದ್ದಂತಹ ಈ ಉಗ್ರ ಟ್ರಸ್ಟ್ ಸದಸ್ಯನಾಗಿ ಮುಸ್ಲಿಂ ಯುವಕರ ಮನಃ ಪರಿವರ್ತನೆ ಮಾಡಲಾಗ್ತಾ ಇತ್ತು. ದಕ್ಷಿಣ ಭಾರತದಲ್ಲಿ ಐಸಿಸ್ ನೆಲೆಯೂರೋದಕ್ಕೆ ಏನೆಲ್ಲ ಪ್ರಯತ್ನವನ್ನ ಮಾಡಬೇಕು ಅವೆಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇತ್ತು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇನ್ನು ಸುನಿಲ್, ಓದುವಂತಹ ಸಂದರ್ಭದಲ್ಲೇ ಐಸಿಸ್ ಜೊತೆ ನಂಟು ಇರೋದು ಇದೀಗ ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಚಾರ. ಅಲ್ಲಿನಿಂದ ಇಲ್ಲಿಯವರೆಗೂ ಯಾವೆಲ್ಲ ಸ್ಫೋಟಕ್ಕೆ ಇವರು ರೂವಾರಿ ಆಗಿದ್ರು ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂತಹ ಇಬ್ಬರು ಶಂಕಿತ ಉಗ್ರರು, ಅಂದರೆ ಒಟ್ಟು 4 ಜನರದಾಗಿದೆ. ಅದರಲ್ಲಿ ಇತ್ತೀಚೆಗೆ ಆಗಿರುವಂಥದ್ದು ಕೋಲ್ಕತ್ತಾದಲ್ಲಿ ಮುಸಾಫಿರ್ ಹುಸೇನ್ ಮತ್ತು ಅಬ್ದುಲ್ ಮತೀನ್ ತಾಹಾ. ಇದರಲ್ಲಿ ಅಬ್ದುಲ್ ಮತೀನ್ ತಾಹಾ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾಸ್ಟರ್ ಮೈಂಡು ಮತ್ತು ಭಾರತದಲ್ಲಿ ಐಸಿಸ್ಗೆ ಸಂಬಂಧಪಟ್ಟಂತಹ ಭಯೋತ್ಪಾದಕ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡ್ತಿದ್ದಂತಹ ವ್ಯಕ್ತಿ. ಐಸಿಸ್ನಲ್ಲಿ ಈತನಿಗೆ ಕಮಾಂಡರ್ ಹುದ್ದೆಯಲ್ಲಿ ಇದ್ದಾನೆ ಅನ್ನುವಂಥ ಒಂದು ಮಾಹಿತಿ ಕೂಡ ಎನ್ಐಎ ಮೂಲಗಳಿಂದ ಸಿಕ್ಕಿರುವಂಥದ್ದು. ಈತ 2020ರಿಂದ ಈವರೆಗೂ ಕೂಡ ಒಟ್ಟು 5 ಪ್ರಕರಣಗಳಲ್ಲಿ ಭಾಗಿಯಾಗಿರೋ ಬಗ್ಗೆ ಅಧಿಕೃತವಾಗಿ ಕೇಸುಗಳು ದಾಖಲಾಗಿದ್ದಾವೆ. ಅದರಲ್ಲಿ ಮೊದಲನೇದು ಬೆಂಗಳೂರಿನಲ್ಲಿ 2020ರಲ್ಲಿ ದಾಖಲಾಗಿರುವಂತಹ ಸುದುಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಅದು ಅಲ್ ಹಿಂದ್ ಮಾದರಿಯ ಒಂದು ಪ್ರಕರಣ. ಅದಾದ ಬಳಿಕ ಮಂಗಳೂರಿನ ಗೋಡೆಬರಹ ಪ್ರಕರಣದಲ್ಲೂ ಕೂಡ ಈತ ಭಾಗಿಯಾಗಿದ್ದ. ತಮಿಳುನಾಡಿನಲ್ಲಿ ನಡೆದಂತಹ ಸಬ್ ಇನ್ಸ್ಪೆಕ್ಟರ್ ವಿಲ್ಸನ್ ಹತ್ಯೆ ಕೇಸ್ನಲ್ಲೂ ಕೂಡ ಈತ ಭಾಗಿಯಾಗಿದ್ದ. ಜೊತೆಗೆ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಕೇಸ್ನಲ್ಲೂ ಕೂಡ ಈತನ ಕೈವಾಡ ಇರುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಎನ್ಐಎಗೆ ದಾಖಲೆಗಳು ಸಿಕ್ಕಿರುವಂಥದ್ದು. ಮತ್ತು ಕೊನೆಯದಾಗಿ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟದಲ್ಲೂ ಕೂಡ ಈತನೇ ಪ್ಲಾನ್ ಮಾಡಿದ್ದ ಅನ್ನುವಂಥದ್ದು ವಿಚಾರ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಇದೆಲ್ಲದರ ಜೊತೆಗೆ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಕೇಸ್ನಲ್ಲೂ ಕೂಡ ಈತನ ಕೈವಾಡ ಇರೋ ಬಗ್ಗೆ ಎನ್ಐಎಗೆ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಕೊಯಂಬತ್ತೂರು ಬ್ಲಾಸ್ಟ್ ಕೇಸ್ನಲ್ಲೂ ಕೂಡ ಈತನ ಕೈವಾಡ ಇರ್ಬೋದು ಅನ್ನುವಂಥ ಒಂದು ಅನುಮಾನ ಇದ್ದು ಈಗ ವಿಚಾರಣೆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುನಿಲ್.